ಜಗತ್ತಿನಲ್ಲಿ ಬಹಳಷ್ಟು ವಿಸ್ಮಯಗಳು ನಡೆಯುತ್ತಿರುತ್ತವೆ. ಅದಕ್ಕೆ ಬಹಳಷ್ಟು ಎಕ್ಸಾಂಪಲ್ಗಳು ಹುಡುಕಿದಾಗ ನಮಗೆ ಸಿಗುತ್ತದೆ. ಅಂತಹ ಎಕ್ಸಾಂಪಲ್ಗಳಿಗೆ ನಮ್ಮ ಬಳಿ ಯಾವ ಆನ್ಸರ್ಗಳು ಸಿಗುವುದಿಲ್ಲ. ನಮಗೆ ಬಂದ ಇತ್ತೀಚಿನ ವರದಿಯನ್ನು ಹಿಂಬಾಲಿಸಿ ಹೊರಟಾಗ ನಮಗೆ ಸಿಕ್ಕಿದ್ದು ಒಂದು ವಿಸ್ಮಯಕಾರಿ ಹುಣಸೆ ಮರ. ವೀಕ್ಷಕರೇ ನಮಸ್ಕಾರ. ಇಂದು ನಾನು ನಿಮಗೆ ತಂದಿರುವ ಅದ್ಭುತವಾದ ವಿಸ್ಮಯವಾದ ವಿಷಯವೇನೆಂದರೆ ಅದ್ಭುತವಾದ ಹುಣಸೆ ಮರ. ಈ ಹುಣಸೆ ಮರದ ಬಗ್ಗೆ ಎಷ್ಟು ಮಾತಾಡಿದ್ರು, ಎಷ್ಟು ನೋಡಿದ್ರು, ಎಷ್ಟು ಕೇಳಿದ್ರು ಸಾಕಾಗದೇ ಇಲ್ಲ. ಜಗತ್ತು ಕಂಡ ಅದ್ಭುತ ವಿಸ್ಮಯವಾದ ವಿಶೇಷವಾದ ಮರ. ಇದರ ಬಗ್ಗೆ ಇವತ್ತು ನಿಮಗೆ ನಾವು ಅದ್ಭುತವಾದ ವಿಷಯಗಳನ್ನು ನೀಡಲಿದ್ದೇವೆ. ಇದು ನಿಮಗೆ ಇವತ್ತು ಆಶ್ಚರ್ಯದ ಸಂಗತಿ. ಆದರೆ ಈ ಆಶ್ಚರ್ಯಗಳೆಲ್ಲ ನಿಜ. ಆದ್ರೆ ಇದನ್ನು ನಾವು ನಂಬಲೇಬೇಕು. ಅಂತ ವಿಸ್ಮಯವಾದ ವಿಷಯ ಈ ಹುಣಸೆ ಮರದಲ್ಲಿ. ಈ ಮರ ಅಂತಿಂತ ಮರ ಅಲ್ಲ. ಜಗತ್ತಿನ ಎಲ್ಲ ವಿಸ್ಮಯಗಳನ್ನು, ಅದ್ಭುತಗಳನ್ನು, ಆಶ್ಚರ್ಯಗಳನ್ನು ಹೊರಹಾಕುತ್ತಿರುವ ಚಿಲುಮೆಯ ಮರ. ಸಂಗತಿಗಳ ನಿಗೂಢ ಸತ್ಯ ಈ ಮರದಲ್ಲಿ. ಎಲ್ಲ ಆಶ್ಚರ್ಯಗಳು, ಅದ್ಭುತಗಳು, ಅನಾಹುತಗಳು, ಆಶ್ಚರ್ಯಗಳ ಸಂಗತಿ ಭಂಡಾರ ಈ ಮರ. ಇದಕ್ಕೆ ದಪ್ಪನಾದ ಬುಡವಿದೆ. ಸಂಪೂರ್ಣವಾಗಿ 15 ಅಡಿ ಅಂಗಲ ಎತ್ತರವಾಗಿ ಬೆಳೆದಿದೆ. ದಪ್ಪನಾದ ಮೈಕಟ್ಟಿದೆ. ಹಾಗೆ ಎಷ್ಟೊಂದು ಅದ್ಭುತ ಆಶ್ಚರ್ಯಗಳ ಈ ಬುಡದಿಂದ ತುಂಬಿಕೊಂಡಿದೆ. ಈ ದಾರಗಳು ಈ ಬುಡಕ್ಕೆ ಅಂಟಿಕೊಂಡಿವೆ. ಈ ನಿಜವಾಗ್ಲೂ ಈ ದಾರಗಳು ಬುಡಕ್ಕೆ ಅಂಟಿಕೊಂಡಿದ್ದಾದ್ರೂ ಹೇಗೆ? ಇದೇ ಊರಿನಲ್ಲಿ ಕಳೆದ 25 ವರ್ಷಗಳಿಂದ ವಾಸಿಸುತ್ತಿರುವ ಈ ಊರಿನ ಮುಖಂಡರಾದ ಬಸಪ್ಪ ಅವರನ್ನು ಸಂದರ್ಶಿಸಿದಾಗ ಅವರು ಹೇಳಿದ ಬಗ್ಗೆ ಹೀಗೆ. ಬಸಪ್ಪನವರೇ ನಮಸ್ಕಾರ. ಈ ಊರಿನ ಮುಖಂಡರಾಗಿ ಈ ಮರದ ಬಗ್ಗೆ ನೀವೇನ್ ಹೇಳ್ತೀರಾ? ನಾವು ಇಲ್ಲಿ 25 ವರ್ಷದಿಂದ ಇದೇವ್ರಿ. ಇದೇ ಮರ ನೋಡಾಕತ್ತೀವಿ ನಾವು 25 ವರ್ಷದಿಂದ. ನಮಗೆ ಅನ್ಸಿರೋ ಮಟ್ಟಿಗೆ ಇಲ್ಲಿ ಎಂಥದ್ದೇನು ನಡೆದಿಲ್ಲ. ಆದ್ರೆ ಜನ ಇದ್ರ ಹಿಂದೆ ಏನೇನೋ ಮಾತಾಡ್ತಾರ್ರಿ. ಹಿಂಗೆ ಮೊನ್ನೆ ಒಂದು ಶೂಟಿಂಗ್ ಯೂನಿಟ್ ಅವ್ರು ಬಂದಿದ್ರಿ. ಇಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಒಂದು 25 ಜನ ಬಂದಿದ್ರಿ. ಹೋಗ್ಬೇಕಾದ್ರೆ ಮತ್ತೆ 10 ಜನ ಹೋದ್ರಿ ಅಷ್ಟೇ. 10 ಜನನ? ಹೌದ್ರಿ, 10 ಜನ ಹೋದ್ರಷ್ಟ. ಈ ಹುಣಸೆ ಮರದ ಆಶ್ಚರ್ಯವೇನೆಂದರೆ ಮಳೆಗಾಲದಲ್ಲಿ ಇದು ಚಿಗುರುತ್ತೆ, ಬೇಸಿಗೆ ಕಾಲದಲ್ಲಿ ಉದುರುತ್ತೆ. ಈ ಮರ ಎಷ್ಟೋ ಪ್ರಾಣಿ ಪಕ್ಷಿಗಳ ತವರು ಮನೆ. ಬೆಳಗ್ಗೆ ಪಕ್ಷಿಗಳು ಬಂದು ಇಲ್ಲಿ ಕೂರುತ್ತವೆ. ಮಧ್ಯಾಹ್ನ ಕೋತಿಗಳೆಲ್ಲ ಚೆಲ್ಲಾಟ ಆಡುತ್ತವೆ. ರಾತ್ರಿ ಗೂಬೆಗಳು ಬಂದು ವಾಸಸ್ಥಾನ ಮಾಡಿ ಇಲ್ಲೇ ವಾಸಿಸುತ್ತವೆ. ಈ ಊರಿನ ಮತ್ತೊಬ್ಬ ನಾಗರಿಕರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಅವರು ಈ ಮರದ ಬಗ್ಗೆ ಏನ್ ಹೇಳ್ತಾರೆ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ವಣಕಂ ಸರ್, ಎನ್ ಪೇರು ತಂಗಮಣಿ ಅನಿಟ್ಟೆ. ಸರ್ ನಮಸ್ಕಾರ. ನಿಮ್ಗೆ ಈ ಮರದ ಬಗ್ಗೆ ಏನ್ ಗೊತ್ತು? ಇದರ ವಿಶೇಷತೆಗಳೇನು? ಇದರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಈ ಊರಿನವರಾಗಿ? சார் இந்த மரம் வந்து ஒரு 200-300 வருஷமா இருக்கு சார். இங்க பாத்தீங்கன்னா எங்க தாத்தா முப்பாட்ட காலத்துல இருந்து இந்த மரத்தை பார்த்துட்டு வந்துட்டு இருக்கோம். அவங்களுக்கு என்னன்னாக்கா இங்க தெய்வம் இருக்குன்னுட்டு நம்பிட்டு இருக்காங்க. நாங்க அப்புறம் என்னன்னு பாத்தீங்கன்னா இங்க வந்து எங்க தாத்தா எல்லாம் வந்து ಟೈಗರ್ ಮೇಸ್ಟ್ ಬಂದಿರ್ಕಾಂಗ. ನೀವು ಇಷ್ಟೆಲ್ಲ ಮಾಹಿತಿಗಳನ್ನ ನೀವು ಇದ್ರ ಬಗ್ಗೆ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಈ ಮರದ ತುಂಬಾ ನೀವು ನೋಡಬಹುದು ಹಚ್ಚು ಹಸಿರಿನಾದ ಎಲೆಗಳು. ಇದು ಅಂತಿಂತ ಹಸಿರಲ್ಲ, ಗ್ರೀನ್ ಹಸಿರು. ಈ ಮರದ ಬುಡದಲ್ಲಿ ಪುರಾತನವಾದ ಶಿಲಾಶಾಸನಗಳಿವೆ. ನೀವು ನೋಡಬಹುದು ಕಿಂಗ್ ಫಿಶರ್ ಶಿಲಾಶಾಸನ ಮತ್ತು ನಾಕ್ಔಟ್ ಶಿಲಾಶಾಸನ. ಈ ಮರದ ನೆರಳಿನಲ್ಲಿ ಇರುವೆಗಳು ಸದಾ ಯಾವಾಗಲೂ ಓಡಾಡುತ್ತಿರುತ್ತವೆ. ಈ ಇರುವೆಗಳೆಲ್ಲ ನಡೆದುಕೊಂಡು ಮರದ ಮೇಲೆ ಹತ್ತಿ ಹೋದರೂ ಮರಕ್ಕೆ ಯಾವುದೇ ರೀತಿಯ ಫೀಲೇ ಆಗುವುದಿಲ್ಲ. ಈ ಮರದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ನಡೆಸಲು ಜಗತ್ಖ್ಯಾತಿ ಸಸ್ಯ ತಜ್ಞರಾದ ಹರ್ಬಲ್ ಶಾಸ್ತ್ರಿ ಹಾಗೂ ಇತಿಹಾಸ ತಜ್ಞರಾದ ಹಿಸ್ಟ್ರಿ ಡಿಸೋಜಾ ಅವರನ್ನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಕರೆಸಿದಾಗ ಅವರು ಹೇಳಿದ್ದು ಪವಾಡಕರ ವಿಷಯ.
ವೀಕ್ಷಕರೇ, ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಖ್ಯಾತ ಸಸ್ಯ ತಜ್ಞರಾದ ಹರ್ಬಲ್ ಶಾಸ್ತ್ರಿ ಅವರು. ಇವರಿಗೆ ಈ ಮರದ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಇವತ್ತು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ದೀರಾ, ನಿಮಗೆ ತುಂಬಾನೇ ಧನ್ಯವಾದಗಳು. ಈ ಮರದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಈ ಮರನ ಸೈಂಟಿಫಿಕ್ ನೇಮಲ್ಲಿ ಹುಣಸೆನ್ ಮರ ಅನ್ಬೋದು. ಈ ಮರದ ಮಹತ್ವ ಏನಂದ್ರೆ, ಈಗ ನಿಮಗೆ ಕಾಯಿಲೆ ಗೀಲೆ ಬಂದಿದ್ರೆ ಬೇಕಾದ್ರೆ ಹುಣಸೆನ್ ಕಷಾಯ ಕೊಡ್ಬೋದು, ಇಲ್ಲ ಬೇಡ ರುಚಿಗೆ ಹುಣಸೆನ್ ಚಟ್ನಿ ಮಾಡ್ಬೋದು. ಹೋಗ್ಲಿ ಮಕ್ಳು ಗಲಾಟೆ ಮಾಡ್ತದವ, ಹುಣಸೆನ್ ಬೀಜ ಕೊಟ್ಟು ಆಟ ಆಡಕ್ಕೆ ಹೇಳ್ಬೋದು. ಸರ್, ಇಷ್ಟೆಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬಾನೇ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ಬ ಖ್ಯಾತ ಇತಿಹಾಸ ತಜ್ಞರಾದ ಹಿಸ್ಟ್ರಿ ಡಿಸೋಜಾ ಅವರಿದ್ದಾರೆ. ಅವರು ಈ ಮರದ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಈ ಮರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಮರ ಬಂದು ಒಂದ್ 30-40 ವರ್ಷದಿಂದ ಇರ್ಬೋದು. ಇನ್ನ ನೀರ್ ಬೀಳ್ತಾ ಇದ್ರೆ, ನೀರ್ ಹಾಕ್ತಾ ಇದ್ರೆ ಇನ್ನೊಂದು 30-40 ವರ್ಷ ಇರುತ್ತೆ ಅಷ್ಟೇ. ಸರ್, ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಈ ಹುಣಸೆ ಮರ ಬಹಳ ದೂರದವರೆಗೂ ಗಾಳಿಯನ್ನ ಬೀಸ್ತದೆ. ಈ ಮರದ ಕೆಳಗಡೆ ನಿಂತುಕೊಂಡ್ರೆ ಉಸಿರಾಟದ ತೊಂದರೆನೇ ಇಲ್ಲ. ವೀಕ್ಷಕರೇ, ಇಲ್ಲೊಬ್ರು ಭಕ್ತರು ಮರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅವ್ರು ಯಾಕೆ ಪೂಜೆ ಸಲ್ಲಿಸ್ತಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಒಂದ್ ನಿಮಿಷ. ತಗೊಳ್ಳಿ ಪ್ರಸಾದ. ಸರ್ ನಮಸ್ಕಾರ. ನೀವು ಪ್ರಸಾದ ಕೊಟ್ಟಿದ್ದಕ್ಕೆ ನೀವು ತುಂಬಾ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಿದ್ದೀರಾ ಅಂತೇಳಿ ಗೊತ್ತಾಯ್ತು ಈ ಹುಣಸೆ ಮರಕ್ಕೆ. ಸರ್, ಇದ್ರ ಬಗ್ಗೆ ನಾವು ಕೇಳ್ಬೋದಾ? ನೀವು ಯಾಕೆ ಈ ಮರಕ್ಕೆ ಇಷ್ಟು ಭಕ್ತಿಯಿಂದ ನೀವು ಪೂಜೆ ಸಲ್ಲಿಸ್ತಾ ಇದ್ದೀರಾ? ಏನ್ ಪೂಜೆ ಸಲ್ಲಿಸ್ತಾ ಇದ್ದೀರಾ ನೀವು? ಖಂಡಿತವಾಗಿ ಹೇಳ್ತೀನಿ. ಎಲ್ಲ ಈ ಮರ ಒಂಥರ ಪುರಾತನ ಕಾಲದಿಂದ ಒಂಥರ ದೈವ ನಿರಾಕ ಮರ ಇದು. ಈ ಮರದಿಂದ ನಾವು ಪೂಜೆ ಮಾಡೋದ್ರಿಂದ ಇದಾಗಿದೆ. ಇದಕ್ಕೆ ನಾನೇ ಉದಾಹರಣೆ. ಹಿಂದೆ 6 ತಿಂಗಳಿಂದ ನಾನು ಇದೇ ಮರದ ಕೆಳಗಡೆ ಕಳೆಕಾಯಿ ಮಾಡ್ಕೊಂಡು ಕೂತಿದ್ದೆ. ಈಗ ಈ ಮರದ ದಯದಿಂದ ನಂಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಸಿಕ್ಕಿದೆ. ಇವತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ನೀವು ಉದ್ಯೋಗ ಮಾಡ್ತಿದ್ದೀರಾ? ಹೌದು, ಕಳ್ಳೆಕಾಯಿ ಮಾಡ್ತಿದ್ರಾ ಇಲ್ಲಿ? ಹೌದು, ಇವತ್ತು ಆದ ಕಾರಣ ಅದರಿಂದಾನೇ ಕಳ್ಳೆಕಾಯಿ ನೈವೇದ್ಯ ಮಾಡಕ್ ಬಂದಿದ್ದೀನಿ ಈ ಮರಕ್ಕೆ. ವರ್ಷ ನಾವು ಕಳ್ಳೆಕಾಯಿ, ಸೌತೆಕಾಯಿ ಎಲ್ಲ ನೈವೇದ್ಯ ಮಾಡ್ತಿರ್ತೀವಿ. ಸರ್, ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಹೀಗೆ ನೋಡಿ, ಜಗತ್ತಿನಲ್ಲಿ ಇಂಥ ಎಷ್ಟೊಂದು ಅದ್ಭುತವಾದ ವಿಸ್ಮಯಗಳಿವೆ. ಈ ಎಲ್ಲಾ ವಿಸ್ಮಯಗಳ ನಡುವೆ ನಮಗೆ ಕಟ್ಟಕಡೆಗಳದಾಗಿ ಉಳಿಯುವುದು ಒಂದೇ ಪ್ರಶ್ನೆ. ಅದು ಹಿಂಗೆ ಉಂಟು.